ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವ್ರು ಯಾರು ಅಂತ ಗೊತ್ತಿರ್ಬೋದು ನಿಮಗೆ ಆಲ್ರೆಡಿ. ಇರಲಿ, ಇವರು ಕೂಡ ಪಿಂಕಿ ವರ್ಡ್ ಯೂಟ್ಯೂಬ್ ಚಾನಲ್ ಅಂತ ಇದೆ ಅಲ್ವಾ? ಹೌದಾ? ಕನ್ನಡ. ಹಾಂ, ಸಾರಿ, ನೋಡ್ಬಿಟ್ಟಿದ್ದೀನಿ. ಅಮ್ಮ, ಇದು ಅಂಟಿದೆ ಎರಡು. ಸೊ ಇವ್ರದ್ದು ಕನ್ನಡತಿ ಭುವನೇಶ್ವರಿ ಅಂತ ಚಾನಲ್ ಇದೆ. ಸೊ ಆ ಚಾನಲ್ನಿಂದ ಇವ್ರದ್ದು ವಿಡಿಯೋಸ್ ಬರ್ತಾ ಇದೆ. ಸೊ ನೋಡಿ, ಸಪೋರ್ಟ್ ಮಾಡಿ. ಸೊ ಇವರು ಇವತ್ತು ಸರ್ಪ್ರೈಸ್ ಆಗಿ ನಮ್ಮ ಮನೆಗೆ ಬಂದಿದ್ದು. ತುಂಬ ಖುಷಿ ಆಗ್ತಿದೆ. ಏನು ಮಾತಾಡ್ತಿದ್ದೀನಿ ಅಂತ ನನಗೂ ಗೊತ್ತಿಲ್ಲ, ಅವ್ರಿಗೂ ಗೊತ್ತಾಗ್ತಾ ಇಲ್ಲ, ಆ ಥರ ಆಗಿದೆ. ಸೊ ಅಂದರೆ ಲೈಕ್ ತುಂಬ ದಿನ ಆಗಿತ್ತು ಮೀಟ್ ಆಗ್ಬೇಕು ಅನ್ಕೊಳ್ತಾ ಇದ್ವಿ. ಇಲ್ಲೇ ಅಕ್ಕಪಕ್ಕ ಊರಲ್ಲಿ ಇದ್ರೂ ಮೀಟ್ ಆಗಕ್ಕಾಗಿರ್ಲಿಲ್ಲ. ಸೊ ಇವತ್ತು ಅನ್ಎಕ್ಸ್ಪೆಕ್ಟೆಡ್ ಆಗಿ ಊರಿಗೆ ಬಂದಿದ್ವಿ. ಅದಕ್ಕೆ ಮೀಟ್ ಆಗಿ ಹೋಗೋಣ ಅಂತ ಹೇಳ್ಬಿಟ್ಟು ಒಂಥರ ಸರ್ಪ್ರೈಸ್ ಅವರು ನನಗೆ. ಸೊ ಹಾಗಾಗಿ ನಾನು ಕೂಡ ಸರ್ಪ್ರೈಸ್ ಅಲ್ಲದೆ ಶಾಕ್ ಆಗಿಬಿಟ್ಟಿದ್ದೀನಿ. ಅದ್ರ ಜೊತೆಗೆ ಎಕ್ಸೈಟ್ಮೆಂಟ್ ಫುಲ್ ಇದೆ. ನಾವು ಇವತ್ತು ಹೆಂಗೆ ಟೈಮ್ ಸ್ಪೆಂಡ್ ಮಾಡ್ತೀವಿ ಅಂತ. ಸೊ ಅದೇ ಖುಷಿನಲ್ಲಿ ಇದ್ದೀವಿ. ಸೊ ಅದ್ರ ಜೊತೆ ನನ್ನ ಮಕ್ಕಳು ಕೂಡ ಇವ್ರ ಜೊತೆ ತುಂಬ ಚೆನ್ನಾಗಿ ಮಿಂಗಲಾಗಿ ಸ್ಪೆಂಡ್ ಮಾಡ್ತಾ ಇದ್ದಾರೆ. ಸೊ ಮತ್ತೆ ವಿಡಿಯೋ ಲಾಗ್ಸ್ ಹೇಗೆಲ್ಲ ಬರುತ್ತೆ ಅಂತ ನೋಡ್ತಾ ಹೋಗಿ. ಏನೆಲ್ಲ ನಾವಿಬ್ರು ಸೇರಿಬಿಟ್ಟು ಟೈಮ್ನ ಸ್ಪೆಂಡ್ ಮಾಡ್ತೀವಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ. ಬನ್ನಿ. ಎಷ್ಟದು ಸಮ? ಎಷ್ಟು? 5. ಇದು ಅಂತ ಮುಗ್ದು ಸಾಕಿಷ್ಟೇ. ವಾಪಸ್ ಸಭೆ ಬರ್ತಾವ ನಮ್ಗೆ. ಸಾಕಮ್ಮ, ಆಂಟಿ ನಾವು ಊಟ ಮಾಡ್ತೀವಿ ಬಿಡು. ನೀವು ಆಂಟಿ ಹತ್ರ ಹೇಳಿ ಮತ್ತೆ ಸಮ. ತ್ರೀ ಅಂತ. ಸೊ ಇವ್ರು ಬಂದಿದ್ದಕ್ಕೆ ನಾವು ಏನು ಸ್ಪೆಷಲ್ ಏನು ಮಾಡೋಕ್ಕಾಗಲಿಲ್ಲ. ಎಲ್ರೂ ಮನೆಯಲ್ಲಿ ಇದ್ದಿದ್ದೆ, ಎಲ್ಲರೂ ಸೇರಿ ಊಟ ಮಾಡ್ತಿದ್ವಿ. ಊಟ ಟೈಮ್ ಆಗಿತ್ತು ನಮ್ಮದು ಕೂಡ. ಸೊ ಆ ಟೈಮಲ್ಲೇ ಎಲ್ಲರೂ ಊಟ ಮಾಡ್ತಾ ಇದ್ದೀವಿ. ಸೊ ನೆಕ್ಸ್ಟು ಏನು ಮಾಡೋದು? ಉತ್ತರ ಕರ್ನಾಟಕ ಸ್ಪೆಷಲ್ಲೇ ಇದೆ. ಪುಂಡೆ ಪಲ್ಯ, ಚೌಳೆಕಾಯಿ, ಅದ್ರ ಜೊತೆ ಕೋಸ್ಗಡ್ಡೆ ಆ್ಯಂಡ್ ಜೋಳದ ರೊಟ್ಟಿ. ನಾವು ಇಬ್ಬರು ಕೂಡ ಉತ್ತರ ಕರ್ನಾಟಕದವರೇ. ಉತ್ತರ ಕರ್ನಾಟಕದ ಸ್ಪೆಷಲ್ ನಾವು ಇವತ್ತು ಊಟ ಮಾಡ್ತಾ ಇರೋದು. ತಗೋ. ಸೊ ಬನ್ನಿ, ಎಲ್ಲರೂ ಊಟ ಮಾಡಿ ಆಮೇಲೆ ಮತ್ತೆ ನಿಮಗೆ ಸಿಗ್ತೀವಿ. ಹಾಂ, ನೋಡಿ ಫ್ರೆಂಡ್ಸ್, ಇವಾಗ ನಾವು ಸ್ವಲ್ಪ ಇಬ್ಬರು ಸೇರಿಬಿಟ್ಟು ಒಳ್ಳೆ ಒಂದು 2 ಅವರ್ಸ್ವರೆಗೂ ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡಿದ್ವಿ ಇಬ್ಬರು ಸೇರಿ. ಆ್ಯಂಡ್ ಇಬ್ಬರು ಸೇರಿ ಒಂದು 4 ರೀಲ್ಸ್ನ ಮಾಡ್ಕೊಂಡು ಅದು ಕೂಡ ನಿಮಗೆ ಶೇರ್ ಮಾಡಿದ್ದೀನಿ. ನೋಡಿ ಹೇಗಿತ್ತು ಇಬ್ಬರದು ಅಂತ ಹೇಳ್ಬಿಟ್ಟು. ಫಸ್ಟ್ ಟೈಮ್ ನಾನು ಟ್ರೈ ಮಾಡ್ತಿರೋದು ಅದಕ್ಕೋಸ್ಕರ. ಸೊ ಅದಕ್ಕೋಸ್ಕರ ಮೇಲ್ಗಡೆ ಟೆರೆಸ್ಗೆ ಬಂದ್ವಿ. ಆ್ಯಂಡ್ ಇವರು ಕೂಡ ಇವಾಗ ಹೊರಡಬೇಕು ಅಂತಿದ್ದಾರೆ. ಇನ್ನೂ ಸ್ವಲ್ಪ ಅಲ್ಲಿ ನೋಡಿ, ಅಲ್ಲಿ ಫಂಕ್ಷನ್ ನಡೀತಾ ಇದೆ. ಒಂದು ನಿಮಿಷ. ಅಲ್ಲಿ ನೋಡಿ, ಅಲ್ಲಿ ಕಾರ್ಯಕ್ರಮ ಬ್ರಹ್ಮರಂಭ ಕಲ್ಯಾಣ ಮಂಟಪದಿದೆಯಲ್ಲ, ಅಲ್ಲಿ ಕಾರ್ಯಕ್ರಮ ನಡೀತಿರೋದು. ಆದ್ರೆ ನಮ್ಮಿಬ್ರದ್ದು ಒಂದು ಟೈಮ್ ಸ್ಪೆಂಡ್ ಮಾಡ್ಬೇಕು ಅನ್ನೋ ಆಸೆ ಏನಿತ್ತಲ್ವಾ, ಅದಕ್ಕೋಸ್ಕರ ರೀಲ್ಸ್ ಮಾಡ್ತಾ ಇದ್ದೀನಿ ನಾನು. ನೋಡ್ಬಿಟ್ರೆ ಮುಗ್ದಾಯ್ತು ಕತೆ. ಆದ್ರೆ ಇದು ಮೆಮೊರೇಬಲ್ ಅಲ್ವಾ, ಅದಕ್ಕೋಸ್ಕರ. ಅದು ಆಮೇಲೆ ಸಡನ್ ಆಗಿ ಆಯ್ತಲ್ಲ, ಇನ್ನು ಖುಷಿ ಆಯ್ತು. ಇಬ್ರಿಗೂ ಸೇರಿ ಟೈಮ್ ಸ್ಪೆಂಡ್ ಮಾಡಿದ್ದು. ಮಕ್ಕಳು ಮಾತ್ರ ಸಿಕ್ಕಾಪಡೆ ಆಕ್ಟಿವ್ ಇದಾರೆ. ಅದು ನನ್ನ ಚಾನಲ್ ಅಲ್ಲಿ ಬರುತ್ತೆ. ತೋಟ ಗೀಟ ಎಲ್ಲ ಮಾಡಿ ಇಂಟ್ರೊಡ್ಯೂಸ್ ಮಾಡಿಸಿದ ನನಗೆ, ಏನೇನ್ ತೋಟ ಏನಕ್ಕೆ ಹಾಕ್ತಾರೆ ಇದನ್ನೆಲ್ಲ ಅಂತ ಹೇಳ್ಬಿಟ್ಟು ಅದನ್ನ ಹಾಕ್ತೀನಿ ನಾನು ಆಮೇಲೆ. ಸೊ ನೋಡಿ, ಇಬ್ರು ಚಾನಲಲ್ಲೂ ಕೂಡ ನಾವು ಇಬ್ರು ಸೇರಿ ಏನೆಲ್ಲ ಮಾಡಿದ್ವಿ ಅನ್ನೋದನ್ನ ಜಸ್ಟ್ ನಿಮಗೆ ಈ ಲಾಗಲ್ಲಿ ತೋರಿಸಿದ್ದೀವಿ. ಸೊ ಹೇಗಿತ್ತು ನಮ್ಮ ಇಬ್ಬರು ಒಂದು ಬಾಂಡಿಂಗ್ ಆಗಿರ್ಬೋದು. ಇವ್ರು ಬಂದಿದ್ದಾರೆ ಅಂದರೆ ಸಡನ್ನಾಗಿ ಇಬ್ಬರು ಭೇಟಿ ಆಗಿರೋದು. ಬಟ್ ನನಗೆ ಇವರು ಹೊಸ ಪರಿಚಯ ಅಂತ ಅನ್ನಿಸ್ತಾನೆ ಇಲ್ಲ. ಎಷ್ಟೋ ದಿನದ ನಮ್ಮ ಫ್ರೆಂಡ್ಶಿಪ್ಪು ಅನ್ನಿಸ್ತಾ ಇತ್ತು. ಅಷ್ಟು ಇಬ್ಬರು ಚೆನ್ನಾಗಿ ಮಿಂಗಲ್ ಆದ್ವಿ. ಹಾಗೆ ನನಗಂತೂ ತುಂಬ ಖುಷಿ ಆಯಿತು. ಅವರು ಕೂಡ ಬೇರೆಯವರು ಅನ್ನೋ ಥರ ತೋರಿಸ್ಕೊಟ್ಟಿಲ್ಲ. ನನ್ನ ಜೊತೆನೇ ಫ್ರೆಂಡ್ಲಿಯಾಗಿ ಆ್ಯಂಡ್ ನಮ್ಮ ಮನೆಯವ್ರ ಥರನೇ ಇದ್ದರು. ಸೊ ಅದೊಂದು ಖುಷಿ ಆಯಿತು. ನಮ್ಮ ಮನೆಯಲ್ಲಿ ಕೂಡ ಎಲ್ಲರೂ ಸೇರಿ ಟೈಮ್ ಸ್ಪೆಂಡ್ ಮಾಡಿದ್ದು ಖುಷಿ ಆಯಿತು ಅಂತಲೇ ಹೇಳ್ಬೋದು. ಸೊ ಮತ್ತು
ಯಾವಾಗ್ಲಾದ್ರೂ ಸಿಗೋಣ ಅಂತ ಇನ್ನೂ ಪ್ಲಾನ್ ಮಾಡ್ತಾ ಇದೀವಿ. ಮತ್ತೆ ಅದು ಯಾವಾಗ ಆಗುತ್ತೆ ಪ್ಲಾನ್ ಆಗಿರೋದ್ರಿಂದ ಜಾಸ್ತಿ ಕ್ವಾಲಿಟಿ ವಿಡಿಯೋಸ್ ಎಲ್ಲ ಮಾಡಕ್ ಅದೊಂದು ಬೇಜಾರಾಗ್ತಾ ಇದೆ. ಅದಕ್ಕೆ ಇನ್ನೂ ಸ್ವಲ್ಪ ಹೊತ್ತಿರಿ ಅಂತ ಹೇಳ್ತಾ ಇದ್ದೀನಿ. ಅವ್ರಿಲ್ಲ ಹೊರಡ್ಬೇಕು ಅಂತ, ಅವರು ಕೂಡ ಬೇರೆ ಕೆಲ್ಸದ ಮೇಲೆ ಬಂದಿರೋದ್ರಿಂದ ಅವರು ಹೊರಡಲೇಬೇಕಾಗಿದೆ. ಸೊ ನೆಕ್ಸ್ಟ್ ಯಾವಾಗ್ಲಾದ್ರೂ ಮತ್ತೆ ಇಬ್ರು ಸೇರೋಣ ಅಂತ ಅನ್ಕೊಂಡಿದೀವಿ. ಯಾವಾಗ ಸಿಗೋಣ ನೋಡೋಣ, ನೆಕ್ಸ್ಟ್ ಪ್ಲಾನ್ ಮಾಡೋಣ. ಇವಾಗಲೇ ಅಂತ ಹೇಳಕ್ಕಾಗಲ್ಲ. ಹೌದು, ಎಷ್ಟು ಸರಿ ಪ್ಲಾನ್ 1 ಇಯರ್ ಏನೋ ಆಯ್ತು ಹತ್ತತ್ರ ನಾವಿಬ್ರು ಮೀಟ್ ಆಗಬೇಕು ಅಂತ ಅನ್ಕೊಂಡು. ಸೊ ಅದು ಇವಾಗ ನೆರವೇರಿದೆ. 1 ಇಯರ್ನಿಂದ ಪ್ಲಾನ್ ಮಾಡಿರೋದು ಇವಾಗ ಆಗಿದೆ. ಅಂದರೆ ಇವಾಗ ಪ್ಲಾನ್ ಮಾಡಿದ್ರೆ ಇನ್ನು ಯಾವಾಗ ಆಗುತ್ತೋ ಏನೋ ಗೊತ್ತಿಲ್ಲ. ಸೊ ಹೇಗಿತ್ತು ರೀ ನಮ್ಮ ಮನೆಗೆ ಬಂದಿದ್ದು? ತುಂಬಾ ಖುಷಿ ಆಯ್ತು. ಎಲ್ಲರಿಗಿಂತ ನಂಗೆ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಸಿಕ್ಕಾಪಟ್ಟೆ ಆಕ್ಟಿವ್ ಇದ್ದಾರೆ ಇಬ್ರು ಕೂಡ. ಮಗಳಂತೂ ಆಂಟಿ ನೀನ್ ಫಸ್ಟ್ ಊಟ ಮಾಡಂಟಿ, ಆಮೇಲೆ ಕೆಲಸ ಎಲ್ಲ ಮಾಡ್ಕೊಳ್ಳೋಣ ಅಂತ ಹೇಳ್ತಾ ಇದ್ಲು. ನಾನು ಶಾಕ್ ಆಗ್ಬಿಟ್ಟೆ. ಇವಾಗಿನ ಮಕ್ಕಳಿಗೆ ಸಿಕ್ಕಾಪಟ್ಟೆ ಆಕ್ಟಿವ್ ಇರ್ತಾರೆ, ಅವರು ಕೂಡ ಸಿಕ್ಕಾಪಟ್ಟೆ ಆಕ್ಟಿವ್. ಬಟ್ ಏನು ಅಂದ್ರೆ ಅವರು ಇಷ್ಟು ಬೇಗ ಯಾರಾದ್ರೂ ಮನೆಗೆ ಬಂದಿದ್ದಾರೆ ಅಂದ್ರೆ ಅಷ್ಟು ಬೇಗ ಅವ್ರ ಮನೆ ಫ್ಯಾಮಿಲಿ ಮೆಂಬರ್ಸೇ ಬಂದ್ರೆ ಅವ್ರ ಜೊತೆ ಮಿಂಗಲ್ ಆಗಲ್ಲ. ನೀವು ನನ್ನ ಜೊತೆ ಮಿಂಗಲ್ ಆಗಿದ್ದಕ್ಕೆ ಏನು ಅವರು ಕೂಡ ನನ್ನ ಜೊತೆ ಅವ್ರ ಫ್ರೆಂಡ್ ಅಂತ ಗೊತ್ತಾದ ಕೂಡಲೇ ಅಷ್ಟು ಕ್ಲೋಸ್ ಆಗಿ ಮೂವ್ ಆಗಿರೋದು ನನಗೆ ಖುಷಿ ಆಯ್ತು. ಇಲ್ಲೇ ನಾವು ಬಂದು 1 ಇಯರ್ ಆಯ್ತು ಈ ಮನೆಗೆ. ಅಂದ್ರೆ ಇಲ್ಲೇ ಓಣಿಲಿರೋ ಯಾರ ಜೊತೆನೂ ಇಷ್ಟು ಬೇಗ ಮಿಂಗಲ್ ಆಗಿಲ್ಲ ನನ್ನ ಮಕ್ಳು. ಅವರು ಕೂಡ ಅದೇ ಹೇಳ್ತಾ ಇದ್ರು. ಬಂದ ತಕ್ಷಣ ನನ್ನ ಜೊತೆ ಯಾಕೋ ಅಂಟಿ ಅಂಟಿ ಅನ್ಕೊಂಡ್ ಚೆನ್ನಾಗಿ ಮಾತಾಡಿದ್ರು. ಸೊ ಒಳ್ಳೆ ಟೈಮ್ ಸ್ಪೆಂಡ್ ಆಯ್ತು. ಹೋಗ್ಬೇಕಲ್ಲ, ಫಂಕ್ಷನ್ ಕರೀತಾ ಇದೆ ನನಗೆ. ಹೌದೌದು, ಹೋಗೋಣ. ಆಯ್ತು, ನೆಕ್ಸ್ಟ್ ಬಾಯ್. ನೆಕ್ಸ್ಟ್ ಮತ್ತೆ ಸಿಗ್ತೀವಿ. ಯಾವಾಗಾದ್ರೂ ಬಿಟ್ಟು ಸಿಗೋ ಟೈಮ್ ಬಂದಾಗ ಇಬ್ರು ಮತ್ತೆ ಲಾಗ್ ಮಾಡ್ತೀವಿ. ಅವಾಗ ಮತ್ತೆ ನಿಮ್ಗೆ ಏನ್ ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಂಗ ಸಬ್ಸ್ಕ್ರೈಬ್ ಮಾಡ್ಕೋರಿ ಎಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆಂತ ಇಲ್ಲ. ಬಾಯ್. ಗುಡ್ ಈವ್ನಿಂಗ್ ಫ್ರೆಂಡ್ಸ್. ಮತ್ತೆ ನಾನು ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಇವತ್ತು ಭುವನೇಶ್ವರಿ ಅವರು ಊರಿಗೆ ಹೋದರು. ಅವರು ಕೂಡ ಫಂಕ್ಷನ್ ಇತ್ತು, ಫಂಕ್ಷನ್ಗೆ ಅಟೆಂಡ್ ಆಗಬೇಕಾಗಿತ್ತು ಅವರು. ಸೊ ಇನ್ನೂ ಕೂಡ ಫಂಕ್ಷನ್ ನಡೀತಾ ಇದೆ. ಇವಾಗ ಆಲ್ರೆಡಿ ಟೈಮು 8 o'clock ಆಯಿತು. ಸೊ 3 o'clockಗೆಲ್ಲ ಫಂಕ್ಷನ್ ಸ್ಟಾರ್ಟ್ ಆಗುತ್ತೆ ಅಂತ ಬಂದಿದ್ದರು. ಬಟ್ ಸ್ಟಾರ್ಟ್ ಆಗಿಲ್ಲ ಇನ್ನೂ ಅಂತ ಹೇಳ್ಬಿಟ್ಟು ನಮ್ಮ ಮನೆಗೆ ಬಂದರು. ಇಲ್ಲೇ ಸ್ವಲ್ಪ ನಮಗೆ ಹತ್ತಿರದಲ್ಲೇ ಇರೋದು. ಸೊ ಸಡನ್ನಾಗಿ ಅವ್ರು ಬಂದಿದ್ದಕ್ಕೆ ಏನೂ ಪ್ಲ್ಯಾನ್ ಇರಲಿಲ್ಲ. ಹಾಗಾಗಿ ಎಷ್ಟು ಖುಷಿ ಆಯಿತು ಅಂತ ನೀವು ನೋಡಿದ್ದೀರಿ ಆಲ್ರೆಡಿ. ಸೊ ಅವ್ರ ಬಗ್ಗೆ ಹೇಳಬೇಕು ಅಂತಂದರೆ ಅವರು ತುಂಬಾ ಸಪೋರ್ಟಿವ್ ಪರ್ಸನ್, ಕೈಂಡ್ ಹಾರ್ಟೆಡು. ಸೊ ಅದಕ್ಕಾಗಿ ತುಂಬ ಇಷ್ಟ ಆಯಿತು ನನಗೆ ಅವರು ಪರ್ಸ್ನಲಿ ಆಗಿ. ಸೊ ತುಂಬ ಚೆನ್ನಾಗಿ ಅವರು ನಮ್ಮ ಜೊತೆ ಟೈಮ್ನ ಸ್ಪೆಂಡ್ ಮಾಡಿದರು ಅಂತಲೇ ಹೇಳ್ಬೋದು. ಸೊ ಹಾಗೆ ನನ್ನ ಈ ಚಾನಲ್ನ ಸ್ಟಾರ್ಟ್ ಮಾಡಿದಾಗಿಂದನೂ ಕೂಡ ತುಂಬ ಸಪೋರ್ಟಿವ್ ಆಗಿ ಅವರು ನನಗೆ ಬ್ಯಾಕ್ ಬೋನ್ ಆಗಿ ಎಲ್ಲದಕ್ಕೂ ಕೂಡ ನನ್ನ ಚಾನಲ್ಗೆ ಏನಾದರೂ ಗ್ರೋತ್ ಆಗಬೇಕು ಅಂತಂದರೆ ಅವರು ಕೂಡ ಎಲ್ಲೋ ಒಂದು ಕಡೆ ನನಗೆ ಕಾರಣ ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಅದಕ್ಕಾಗಿ ಅವ್ರ ಬಗ್ಗೆ ಮತ್ತೆ ಇನ್ನಷ್ಟು ಹೇಳೋದಿತ್ತು ಅನ್ನೋ ಕಾರಣಕ್ಕೆ ಈ ವಿಡಿಯೋನ ಮತ್ತೆ ನಾನು ಕಂಟಿನ್ಯೂ ಮಾಡಬೇಕಾಯಿತು. ಸೊ ಈಗ ಅವರು ಬಂದುಬಿಟ್ಟು ಅವ್ರದ್ದು ಕೂಡ ಕನ್ನಡತಿ ಭುವನೇಶ್ವರಿ ಅನ್ನೋ ಚಾನಲ್ ನೋಡಿರ್ಬೋದು ನೀವು ಆಲ್ರೆಡಿ. ಕೆಲವೊಂದಿಷ್ಟು ಜನ, ಇನ್ನು ಕೆಲವೊಂದಿಷ್ಟು ಜನ ಗೊತ್ತಿರಲಿಕ್ಕಿಲ್ಲ. ನೀವು ಕೂಡ ಹೋಗಿ ನೋಡಿ ಆ ಚಾನಲಲ್ಲೂ ಕೂಡ. ಸೊ ನಿಮಗೂ ಕೂಡ ಅವರ ವೀಡಿಯೋಸು ಇಷ್ಟ ಆಗುತ್ತೆ. ತುಂಬ ಚೆನ್ನಾಗಿ ಮಾಡ್ತಾರೆ. ಉತ್ತರ ಕರ್ನಾಟಕದವರು ಅವರು. ಸೊ ಉತ್ತರ ಕರ್ನಾಟಕದವ್ರು ಆಗಿರೋದ್ರಿಂದ ತುಂಬ ಚೆನ್ನಾಗಿ ವೀಡಿಯೋಸ್ನ ಕೂಡ ಹಾಕ್ತಾ ಇದ್ದಾರೆ. ಆ್ಯಂಡ್ ಇನ್ನೊಬ್ಬರು ಉತ್ತರ ಕರ್ನಾಟಕದವರೇ, ಶಾಂತಾ ಬಿರಾದರ್ ಅಂತ ಹೇಳಿಬಿಟ್ಟು, ಅವರು ಇವ್ರ ರಿಲೇಷನ್ನೇ. ಸೊ ಅವ್ರದ್ದು ತುಂಬ ಚೆನ್ನಾಗಿತ್ತು ವಿಡಿಯೋಸು, ಅದು ಚೆನ್ನಾಗಿ ಬರ್ತಾಯಿತ್ತು. ತುಂಬಾ ಬೇಗ ಅವ್ರದ್ದು ಫೇಮಸ್ ಕೂಡ ಆಗಿತ್ತು. ಸೊ ಆ ಚಾನಲ್ ಕೂಡ ಒಂದ್ಸರಿ ವಿಸಿಟ್ ಮಾಡಿ ನೋಡಿ. ಆ ಚಾನಲಿಂದನೇ ನಾವೆಲ್ಲ ಕ್ಲೋಸ್ ಆಗಿರೋದು ಇಷ್ಟೊಂದು. ಸೊ 1 ವರ್ಷದ ಮೇಲೆ ಆಯಿತು ನಾವು ಇಷ್ಟು ಕ್ಲೋಸ್ ಆಗಿ. ಆ್ಯಂಡ್ ಇಲ್ಲೇ ಹತ್ತಿರದವರು ಅಂತ. ಅವ್ರು ಫಸ್ಟ್ ಇದ್ದಿದ್ದು ಬಿಜಾಪುರಲ್ಲಿ, ಈಗ ಬಂದುಬಿಟ್ಟು ಇಲ್ಲೇ ಸಿಂಧನೂರಲ್ಲಿ. ನಮ್ಮೂರಿಂದ ಒಂದು 25ರಿಂದ 30 ಕಿಲೋಮೀಟ್ರ್ ಅಷ್ಟೇ ದೂರ. ಸೊ ಇಲ್ಲೇ ಪಕ್ಕದಲ್ಲೇ ಇದ್ದಾರೆ. ಆದರೂ ಕೂಡ ಅಲ್ಲಿಂದ ಮೀಟ್ ಮಾಡಬೇಕು ಅಂದರೆ ಆಗಿರಲಿಲ್ಲ. ಇವತ್ತು ಫೈನಲ್ ಆಗಿ ಮೀಟ್ ಮಾಡಿದ್ವಿ. ಸೊ ಇಷ್ಟಿತ್ತು ಇವತ್ತಿನ ವಿಡಿಯೋ. ನಿಮಗೆಲ್ಲ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ಚಾನಲಲ್ಲಿ ಆ್ಯಕ್ಚುಲಿ ನಾನು ಈ ವಿಡಿಯೋನ ಹಾಕ್ತಿರ್ಲಿಲ್ಲ. ನಂದು ಇನ್ನೊಂದು ಚಾನಲ್, ಲಾಗ್ ಚಾನಲ್ ಏನಿತ್ತಲ್ವ, ಸೊ ಅದರಲ್ಲೇ ಹಾಕಬೇಕು ಅಂದರೆ ಆ ಚಾನಲ್ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇದೆ. ಅದಕ್ಕಾಗಿ ಇದೇ ಚಾನಲ್ನಲ್ಲಿ ನಾನು ಈ ವಿಡಿಯೋನ ಶೇರ್ ಮಾಡ್ಕೊಂಡಿದ್ದೀನಿ. ಇವತ್ತಿನ ಲಾಗ್ನ ಶೇರ್ ಮಾಡ್ಕೊಂಡಿದ್ದೀನಿ ನಿಮಗೆ. ಸೊ ಮತ್ತೆ ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ದಯವಿಟ್ಟು ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಹಾಗೆ ಇಷ್ಟ ಆಗ್ತಾ ಇದ್ದರೆ ಒಂದು ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ ಅಂತ ಕೇಳ್ಕೊಳ್ತೀನಿ. ಮತ್ತೆ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.